ನೋಡಿ, ಇದು ಹುಣಸಮಾರನಹಳ್ಳಿ ಪುರಸಭೆಗೆ ಸೇರಿರ್ತಕ್ಕಂಥ ಜಾಗ ಇದು. ಈ ಜಾಗ ಸರ್ವೆ ನಂಬರ್ 67 ಯಲಹಂಕ ಕಾಡಿಗನಹಳ್ಳಿ ಗ್ರಾಮ ಪಂಚಾಯತಿಗೆ ಸೇರುತ್ತೆ. ಈ ಪುರಸಭೆಯವರು ಈ ಜಾಗಕ್ಕೆ ಮನೆ ಕಟ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಟ್ಟರೂ ಕೂಡ ಅಲ್ಲಿ ಪ್ರಭಾವಿಗಳು ಮನೆ ಕಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. ಏನು 40-45 ಸೈಟು ಮನೆ ಕಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ. 30-45 ಜಾಗ ಪುರಸಭೆಯವರು ಹೇಳವ್ರೆ, ಸರ್ಕಾರದವರು ಹೇಳವ್ರೆ ಮನೆ ಕಟ್ಕೊಳ್ಳಿ ಅಂತೇಳಿ. ಆದರೆ ಅಲ್ಲಿರ್ತಕ್ಕಂಥ ಏನು ಮಾಮೂಲಿ ಆ ಗ್ರಾಮದ ಪ್ರಭಾವಿಗಳಿರ್ತಾರಲ್ಲ, ಆ ಪ್ರಭಾವಿಗಳು ಇನ್ಫ್ಲೂಯೆನ್ಸ್ ಇರ್ತಾರಲ್ಲ, ಅವರು ಯಾರೂ ಕೂಡ ಒಂದು ಮನೆ ಕಟ್ಟೋಕ್ಕೂ ಬಿಡ್ತಾ ಇಲ್ಲ. ದಯವಿಟ್ಟು ಏನಿವತ್ತು ಒಂದು ದಲಿತರು ಒಂದು ಮನೆ ಕಟ್ಕೊಳ್ಳೋಕ್ಕೆ ಜಾಗ ವ್ಯವಸ್ಥೆ ಕೊಡ್ತಾ ಇಲ್ಲ. ದಲಿತ ಸಂಘಟನೆಯವರು ದಯವಿಟ್ಟು ಏನು ಮಾಡ್ತಾ ಇದ್ದೀರಿ ನೀವು? ಇವ್ರಿಗೆ ಸಪೋರ್ಟ್ ಮಾಡಿ, ಇವ್ರಿಗೆ ಬೆಂಬಲ ಕೊಡಿ. ನೀವು ಇವ್ರಿಗೆ ಬೆಂಬಲ ಕೊಡೋಕ್ಕೆ ಬಂದರು ನೀವು ಪ್ರಭಾವಿಗಳು ಹಿಂದೆಗಡೆ ಹೋಗ್ಬಿಟ್ರೆ ನೀವು ಅಂಬೇಡ್ಕರ್ ಹೆಸಳ್ಕೊಂಡು ಸಂಘಗಳು ಕಟ್ಕೊಂಡಿರೋದೇ ವೇಸ್ಟ್ ನೀವು. ಯಾಕಂದರೆ ಪಾಪ ಇವ್ರ ಜಾಗ ಅದು, ಇವರು ಸರ್ಕಾರನೇ ಇವ್ರಿಗೆ ಕೊಟ್ಟಿರ್ತಕ್ಕಂಥ ಜಾಗ. ಅವಾಗ 1987ರಲ್ಲಿ ಕೊಟ್ಟಿರ್ತಕ್ಕಂಥ ಜಾಗನ ಇವರು ಒಂದು ಮನೆ ಕಟ್ಕೊಳ್ಳೋಕ್ಕೆ ಬಿಡ್ತಾ ಇಲ್ಲ ಅಂದರೆ, ಈಗ ಒಂದು ಮುಖ್ಯ ರಸ್ತೆ ಇದು, ಯಲಹಂಕ ಮುಖ್ಯ ರಸ್ತೆ, ವಿಮಾನ ನಿಲ್ದಾಣ ರಸ್ತೆ, ಅದಕ್ಕೋಸ್ಕರ ಇವತ್ತು ಈ ಜಾಗಕ್ಕೋಸ್ಕರ ಹೊಡೆದಾಡ್ತಾ ಇದ್ದಾರೆ. ದಯವಿಟ್ಟು ಹೊಡೆದಾಡೋದು ಗಿಡದಾಡೋದು ಅವಶ್ಯಕತೆ ಇಲ್ಲ, ರೌಡಿಜಮ್ ಮಾಡೋದು ಅವಶ್ಯಕತೆ ಇಲ್ಲ. ಯಾರೂ ಕೂಡ ಈ ಭೂಮಿ ಮೇಲೆ ಶಾಶ್ವತ ಅಲ್ಲ, ಒಂದಿನ ಮುಂಡ ಮುಚ್ಕೊಂಡು ಎಲ್ಲರೂ ಹೋಗಲೇಬೇಕು. ಅದರಿಂದ ಅವರಿಗೆ ಮನೆ ಕಟ್ಕೊಳ್ಳೋಕೆ ಬಿಡಿ. ಅಲ್ಲೇನು ನೀವು ಒಳ್ಳೆ ಜಾಗ ಐತೆ ಅಂದ್ಬಿಟ್ಟು ದೊಡ್ಡ ಹೋಟ್ಲು ಕಟ್ಕೊಳ್ಳೋದು, ದೊಡ್ಡ ರೆಸಾರ್ಟ್ ಮಾಡ್ಕೊಳ್ಳೋದು, ಇದೆಲ್ಲ ನೀವೇನು ಜಾಗ ಮಾಡ್ಕೊಂಡ್ರು ನೀವು ಇರೋಲ್ಲ, ನಾಳೆ ಅವರು ಇರೋಲ್ಲ. ಏನೋ ಸರ್ಕಾರ ಕೊಟ್ಟಿದ್ದೆ ಜಾಗ, ಸರ್ಕಾರದಲ್ಲಿ ಮನೆ ಕಟ್ಕೊಂತಾರೆ, ಬಿಟ್ಬಿಡಿ ಆ ಜಾಗಕ್ಕೆ. ಸ್ನೇಹಿತರೆ ನಮಸ್ಕಾರ. ಇದು ಬೆಂಗಳೂರಿಂದ ದೇವನಹಳ್ಳಿ ವಿಮಾನ ನಿಲ್ದಾಣ ರಸ್ತೆ, ಭಾಳ ಅದ್ಭುತವಾದ ಜಾಗ, ಮುಖ್ಯ ರಸ್ತೆಯಲ್ಲಿರ್ತಕ್ಕಂಥ ಜಾಗಕ್ಕೆ ಯಾರು ಇಷ್ಟಪಡಲ್ಲ ಹೇಳಿ? ಇವತ್ತು ನೋಡಿ, ಈ ಜಾಗನ ಈ ಜಾಲ ಹೋಬಳಿ ಕಾಡಿಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 67 ಸರ್ಕಾರಿ ಗೋಮಾಳ ಜಾಗ ಹಾಗೂ ಸರ್ವೆ ನಂಬರ್ 67 ದಲಿತರಿಗೆ ಸೇರಿರುವ ಜಾಗವನ್ನು ಕಬಳಿಸಲು ಮುಂದಾಗಿರುತ್ತಾರೆ. ಇಲ್ಲಿ ನಕಲಿ ಭೂ ಕಬಳಿಕೆ ದಾಖಲೆಗಳನ್ನು ಸಹ ಸೃಷ್ಟಿ ಮಾಡಿದ್ದಾರೆ. ಭೂಗಳ್ಳರ ಬಂಧನಕ್ಕಾಗಿ ನಾವು ಸಹ ಹೋರಾಟ ಮಾಡುತ್ತಿದ್ದೇವೆ. ಸರ್ವೆ ನಂಬರ್ 67 ಜಾಗ ಹೋಗಿ ಬೇರೆ ಸರ್ವೆ ನಂಬರ್ ಹೇಗೆ ಬಂತು ಎಂಬುದನ್ನು ಅಧಿಕಾರಿಗಳು ಹಾಗೂ ಭೂಗಳ್ಳರು ಇದಕ್ಕೆ ಉತ್ತರಿಸಬೇಕು. ಕಾನೂನು ಹೋರಾಟ ಮುಂದುವರಿಯುತ್ತದೆ. ಇದು ದಲಿತರ ಭೂಮಿಗೆ ಕಣ್ಣಿಟ್ಟ BJP ಅಪ್ಪ ಮಗನ ಸ್ಟೋರಿ. 420 ಡ್ಯಾಡಿ 840 ಸನ್ನು. ಈ ಜಾಗವನ್ನು ಇವತ್ತು ಕಬಳಿಸಲು, ಯಾಕಂದರೆ ಭಾಳ ಅದ್ಭುತವಾದ ಜಾಗ, ಕೋಟ್ಯಂತರ ಬೆಲೆ ಬಾಳುವ ಜಾಗ, ಅದಕ್ಕೆ ಈ ಜಾಗವನ್ನು ಕಣ್ಣಿಟ್ಟಿದ್ದಾರೆ. ಈ ಅಪ್ಪ ಮಕ್ಕಳು ಸೇರ್ಕೊಂಡು ಈ ಜಾಗನ ಹೆಂಗಾರ ಮಾಡಿ ಹೊಡ್ಕೋಬೇಕು. ಪಾಪ ಈ ಜಾಗ ಹಿಂದೆ ದೇವನಹಳ್ಳಿ ಏನು ಗ್ರಾಮ ಪಂಚಾಯತಿ ಇದ್ದಾಗ ಆ ಗ್ರಾಮ ಪಂಚಾಯತಿ ಅಧಿಕಾರಿಗಳು ಇವರಿಗೆ ಹಕ್ಕುಪತ್ರ ಕೊಟ್ಟಿರ್ತಾರೆ ಇವ್ರ ಹೆಸರಲ್ಲಿ. ಇವರು ಪಾಪ ಮನೆ ಕಟ್ಕೋಬೇಕಾಗಿತ್ತು, ಮನೆ ಕಟ್ಕೊಂಡಿಲ್ಲ. ಅವರು ಏನು ಮಾಡಿರ್ತಾರೆ, ಬೇರೆಯವ್ರಿಗೆ ಮಾರ್ಕೊಂಡಿರ್ತಾರೆ. ಆ ಒಂದು 40-45 ಜಾಗನ 15 ಮೂರು ಜನಕ್ಕೆ ಮಾರಿರ್ತಾರೆ. ಆ 3 ಜನ ಆಮೇಲೆ ಕೊನೆಗೆ ಏನಾಗುತ್ತೆ, ಇಬ್ಬರು ಸೇರಿ ಒಬ್ರಿಗೆ ತಗೊತಾರೆ. ಅದನ್ನು ಇವತ್ತು ಜಾಗನ ಪಕ್ಕದಲ್ಲಿ ಗೋಮಾಳ ಐತಿ, ಸರ್ಕಾರಿ ಗೋಮಾಳ ಐತಿ ಅಂದ್ಬಿಟ್ಟು ಅದನ್ನು ಕಬಳಿಸೋಳಕ್ಕೆ ಈ ಒಂದು ಸಣ್ಣ ಜಾಗದ ಮೇಲೆ ಕೂಡ ಕಣ್ಣು ಹಾಕಿ ಇವತ್ತು ಇವ್ರಿಗೊಂದು ಮನೆ ಕಟ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಯಾಕಂದರೆ ಇವತ್ತು ನೋಡಿ, ಆಸ್ತಿ ಇದ್ದರೂ ಕಷ್ಟ, ಆಸ್ತಿ ಇಲ್ಲದೇ ಇದ್ದರೂ ಕಷ್ಟ. ಎಷ್ಟು ಬಡವ್ರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಮತ್ತು ನಮ್ಮ ಕರ್ನಾಟಕದಲ್ಲಿ, ಅದು ಬೆಂಗಳೂರಲ್ಲಿ ದಲಿತ ಸಂಘಟನೆಗಳು, ನಾವು ದಲಿತರ ಪರ ಇದ್ದೀವಿ, ಯಾರ ಪರ ಇದ್ದೀವಿ, ಎಡಗೈ ಬಲಗೈ ಅನ್ಕೊಂಡು ಕುಣಿದಾಡ್ತಾರೆ. ಆದರೆ ಯಾವುದೇ ಸಂಘಟನೆ ಕೂಡ ಇವ್ರಿಗೆ ಸಹಾಯ ಮಾಡಿಲ್ಲ, ಕೈ ಜೋಡಿಸ್ತೀನಿ ಇಲ್ಲ. ಇವರು ಆ ಕಡೆಗೆ ಡೀಲ್ ಆಗ್ತಾಯಿದ್ದಾರೆ. ಯಾರು ಪ್ರಭಾವಿಗಳಿದ್ದಾರೋ ಅವ್ರ ಪರ ದಲಿತ ಸಂಘಟನೆಗಳು ಕೂಡ ಇವತ್ತು ಡೀಲ್ ಆಗಿದಾರೋ ಗೊತ್ತಿಲ್ಲ. ಯಾರು ಕೂಡ ಇವರು ಸಪೋರ್ಟ್ ಮಾಡ್ತೀವಂತ ಬಂದದು, ಆಮೇಲೆ ಆ ಕಡೆಗೆ ನಾವು ಹೋಗೋದು, ಇವ್ರ ಮೇಲೇ ದಬ್ಬಾಳಿಕೆ. ಇನ್ನು ದಲಿತ ಸಂಘಟನೆಗಳು ಯಾಕೆ ದಲಿತ ಪರ ಅಂತ ಮಾಡ್ಕೊಂಡಿದ್ದೀರಿ? ಬೇಡ, ನಾವು ದಲಿತರ ಪರ ಅಲ್ಲ, ದುಡ್ಡಿರೋರ ಪರ, ನಾವು ಪ್ರಭಾವಿಗಳ ಪರ ಇದ್ದೀವಿ, ಸುಮ್ಮನೆ ಇದನ್ನು ಹೆಸರು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಸುಮ್ಮನೆ ಆ ಬೋರ್ಡ್ಗಳನ್ನು ಚೇಂಜ್ ಮಾಡ್ಕೊಂಬಿಡಿ. ಯಾಕಂದರೆ ದಲಿತ ಸಂಘಟನೆಗಳೇ ದಲಿತರಿಗೆ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ಯಾರು ಸಪೋರ್ಟ್ ಮಾಡಬೇಕು? ನೋಡಿ, ಕೋಲಾರದವರು ಸಂದೇಶ ಅವರು ಇದನ್ನು ನಾನು ಸರಿ ಮಾಡಿಕೊಡ್ತೀನಿ ಅಂತೇಳಿ ಪಾಪ ನಿಂತ್ಕೊಂಡವ್ರೆ. ಸರಿ ಮಾಡಿಕೊಡ್ಲಿ, ಒಳ್ಳೆಯದಾಗಲಿ. ಆದಷ್ಟು ಬೇಗ ಜಾಗ ಇವರಿಗೆ ತಲುಪಲಿದು. ಯಾಕಂದರೆ ಯಾರ್ದು ಜಾಗ ಅಲ್ಲ ಇದು, ಸಾರ್ವಜನಿಕರ. ಏನಿವತ್ತು ಈ ರಸ್ತೆ ನೋಡಿ, ಏರ್ಪೋರ್ಟ್ ರಸ್ತೆ, ಅದು ಅದ್ಭುತವಾದ ವಿಮಾನ ನಿಲ್ದಾಣ ರಸ್ತೆ. ಅದಕ್ಕೋಸ್ಕರ ಇದೆಲ್ಲೋ ಬೇರೆ ಕಡೆದಿದ್ರೆ ಯಾರು ತಲೆ ಕೆಡ್ಸ್ಕೊಂತ ಇರಲಿಲ್ಲ. ಮುಖ್ಯ ರಸ್ತೆ ಅಲ್ವಾ, ಇಲ್ಲಿ ದೊಡ್ಡ ಹೋಟ್ಲು ಮಾಡ್ಬೋದು, ಇಲ್ಲ ದೊಡ್ಡ ಅಪಾರ್ಟ್ಮೆಂಟ್ಸ್ ಮಾಡ್ಬೋದು, ಇಲ್ಲ ದೊಡ್ಡದು ಇನ್ನೇನೋ ಮಾಡ್ಬೋದು. ಒಳ್ಳೆ ದುಡ್ಡು ಬರುತ್ತೆ, ಕೋಟಿಗಟ್ಟಲೆ ದುಡ್ಡು ಬರುತ್ತೆ. ಅದರಿಂದ ಈ ಜಾಗಕ್ಕೆ ಒಟ್ಟು ಮುಂದೆ ಏನಾಗುತ್ತೋ ಗೊತ್ತಿಲ್ಲ, ಯಾರು ಉಳಿತಾರೋ ಯಾರು ಹೋಯ್ತಾರೋ ಗೊತ್ತಿಲ್ಲ. ಆ ಮಟ್ಟಕ್ಕೆ ಈ ಜಾಗದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಹೊಡೆದಾಡ್ತಾ ಇದ್ದಾರೆ. ಒಂದು ಮನೆ ಕಟ್ಟೋಕ್ಕೂ ಬಿಡ್ತಾ ಇಲ್ಲ. ಆ ರೀತಿ ಅಪ್ಪ ಮಕ್ಕಳು ಬಂದು ಅಲ್ಲಿ ದಬ್ಬಾಳಿಕೆ ಮಾಡ್ತಾಯಿದ್ದಾರೆ. ಸರ್ಕಾರ ಇದಕ್ಕೆ ಕ್ರಮ ತಗೋಬೇಕು ಇವ್ರ ಮೇಲೆ.